ಗೀತಾ ಜಾಗದಲ್ಲಿ ರಮ್ಯಾವನ್ನ ಪಾತ್ರದಲ್ಲಿ ನೋಡಿದಂತ ಆಡಿಯನ್ಸ್ ರಚಿತಾವ್ರನ್ನ ಯಾವ ರೀತಿ ತಗೋತಾರೆ? ಯಾಕಂದ್ರೆ ರಮ್ಯಾ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ನೋಡುವಂತ ಆಡಿಯನ್ಸ್ ಬೇರೆ. ಸೊ ಆ ಆಡಿಯನ್ಸ್ ರಚಿತಾವ್ರನ್ನ ರಿಸೀವ್ ಮಾಡ್ಕೋತಾರ? 100% ರಿಸೀವ್ ಮಾಡ್ತಾರೆ. ಬಿಕಾಸ್ ನೆಕ್ಸ್ಟ್ ಸಿನಿಮಾದಲ್ಲಿ ರಚಿತಾ ಅವರು ಸಂಜುಗಿಂತ ಪಾರ್ಟ್ 3 ಮಾಡ್ಬೋದು, ಆಗ ರಚಿತಾ ಅವರು ಇಲ್ಲದೇ ಇರ್ಬೋದು, ಅದು ಇನ್ನೊಬ್ರು ಹೀರೋಯಿನ್ ಹಾಕ್ಬೋದು. ಆದರೆ ಕತೆ, ನೀವು ಕಥೆನ ಹೆಂಗೆ ಬ್ಲೆಂಡ್ ಮಾಡ್ತೀರಿ, ಕತೆಗೆ ನಟರಿಂದ ಕತೆ ಅಲ್ಲ. ಸೊ ಹಾಗಾಗಿ ಒಂದು ಕತೆ ನಿಮಗೆ ಡೈಜೆಸ್ಟ್ ಆಗ್ತಿದೆ ಅಂದಾಗ ಆರ್ಟಿಸ್ಟ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವುದು ಅಲ್ಲ, ಅದು ತುಂಬ ಚೆನ್ನಾಗಿ. ಮತ್ತೆ ಇನ್ನೊಬ್ಬ ಸಂಜು ಮತ್ತು ಇನ್ನೊಬ್ಬ ಗೀತಲ ಕತೆ ಇದು. ಆಮೇಲೆ ಏನಾಗುತ್ತೆ, ಈ ಸಿನಿಮಾ ಈ ಟೈಟ್ಲಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತಿತ್ತು. ಆದರೆ ಹಾಡುಗಳು ಪ್ರತಿ ಸಾರಿ ಪ್ರಯತ್ನ ಮಾಡಿದಾಗಲೂ ಅದು ಸರಿಯಾಗಿ ಕೂತ್ಕೋತಾ ಇರಲಿಲ್ಲ, ಬ್ಲೆಂಡ್ ಆಗ್ತಿಲ್ಲ ಕತೆ ಜೊತೆಗೆ. ಸೊ ಹಂಗಾಗಿ ಅದನ್ನು ಡ್ರಾಪ್ ಮಾಡ್ಕೊಂಡೇ ಬಂದಿದ್ವಿ. ಬಟ್ ಈ ಸರಿ ಹಾಡುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಸೊ ಆ ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಫೈ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಆ ಟೈಟ್ಲ್ ಯೂಸ್ ಮಾಡ್ತೀವಿ. ಇದು ಆ್ಯಕ್ಚುಲಿ 4 ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ಕೆಲಸಗಳು ನಡೀತಾ ಇದೆ. ಕನ್ನಡ, ತಮಿಳ್, ತೆಲುಗು ಮತ್ತು ಮಲಯಾಳ, ಈ 4 ಭಾಷೆಗಳು. ಬಹುತೇಕ ದಸರಾಗೆ ಬರಬೇಕು ಅನ್ನೋ ಒಂದು ಇದರಿಂದ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. 99.99 ಭಾಗ ಬರ್ಬೋದು ದಸರಾಗೆ. ಸರಿ, ಎಲ್ಲ ಸ್ಟಾರ್ಗಳ ಸಿನಿಮಾದಿಂದ ಸ್ಟಾರ್ಗಳಾಗಿರೋದು. ಹಾಗಾಗಿ ಒಳ್ಳೆ ಸಿನಿಮಾಗಳು ಬೇಕು ಇಂಡಸ್ಟ್ರಿಗೆ, ಒಳ್ಳೆ ನಿರ್ದೇಶಕರು ಬೇಕು, ಒಳ್ಳೆ ನಟರು ಬೇಕು. ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾದಿಂದನೇ ಎಲ್ಲರೂ ಮೇಲೆ ಬಂದಿರೋದು. ಸೊ ಹಂಗಾಗಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಜನ ನೋಡ್ತಾರೆ. ಅಷ್ಟು ಎತ್ತರಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ. ಸೊ ಐ ಆಮ್ ಎ ಸ್ಮಾಲ್ ಮ್ಯಾನ್. ಸೊ ಹಂಗಾಗಿ ಈ ಪ್ರಶ್ನೆಗೆ ಉತ್ತರ